ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ. ಕತೆ ಓಕೆ, ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಕೊರಿಯೋಗ್ರಫಿ ಚೆನ್ನಾಗಿದೆ. ಫಸ್ಟ್ ಹಾಫ್ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ರೈಟಿಂಗ್ ವೀಕ್ ಆಯಿತು. ಫಸ್ಟ್ ಹಾಫ್ ರೈಟಿಂಗ್ ಬ್ರಿಲಿಯಂಟ್ ಆಗಿತ್ತು, ಎಲ್ಲರೂ ಎಂಜಾಯ್ ಮಾಡ್ತಾರೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಹೀರೋಯಿನ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಕನ್ನಡ ಇಂಡಸ್ಟ್ರಿಲೇ ಉಳಿಸ್ಕೊಳ್ಳಿ, ಇಲ್ಲಿ ಚಾನ್ಸ್ ಸಿಗ್ತಿಲ್ಲ ಅಂತ ತೆಲುಗು ತಮಿಳಲ್ಲಿ ಆರೋಗೋದು ಬೇಡ. ಹೀರೋಯಿನ್ ಆ್ಯಕ್ಟಿಂಗು ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ಗೆ ಮೂವಿ ನೋಡ್ಬೋದು. ಸರ್ ಪ್ರೊಡಕ್ಷನ್ ವ್ಯಾಲ್ಯೂ ಕರೆಕ್ಟ್, ಅದ್ರ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಲಾರ್ಜ್ ಸ್ಕೇಲು ಅಂತ ಬಂದ ತಕ್ಷಣ ಎಲ್ಲರೂ ಆ್ಯಕ್ಷನ್ ಮೂವಿಗೆ ಜಾಸ್ತಿ ಸ್ಕೋಪ್ ಕೊಡ್ತಾರೆ. ಇವ್ರು ಲವ್ ಸ್ಟೋರಿನ ಲಾರ್ಜ್ ಸ್ಕೇಲಲ್ಲಿ ಮಾಡಿರೋದು ತುಂಬ ಚೆನ್ನಾಗಿ ಅನ್ನಿಸ್ತು. ಅವ್ರು ಗಟ್ಸ್ ಮೆಚ್ಚಬೇಕು ಪ್ರೊಡಕ್ಷನ್ಗೆ, ಚೆನ್ನಾಗಿದೆ. ಈ ಥರ ಲವ್ ಸ್ಟೋರೀಸ್ ಬರಬೇಕು, ಬರೀ ಆ್ಯಕ್ಷನ್ ಮೂವಿನೇ ಬೋರ್ ಹೊಡೆದ್ಬಿಡುತ್ತೆ ಜನರಿಗೆ ನೋಡೋಕ್ಕೆ. ಹೀರೋಯಿನ್ ಆ್ಯಕ್ಟಿಂಗ್ ಸರ್ ಅವ್ರದ್ದೇ ಮೇಯ್ನ್. ಕ್ಲೈಮ್ಯಾಕ್ಸ್ ಅವ್ರ ಪರ್ಫಾರ್ಮೆನ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಎಲ್ಲ ಇಷ್ಟ ಆಯಿತು. ಫಿಲಮ್ ತುಂಬ ಚೆನ್ನಾಗಿದೆ ಸರ್. ಸ್ವಲ್ಪ ಫಿಲಮಲ್ಲಿ ಎಲ್ಲ ಚೆನ್ನಾಗಿದೆ, ಎಲ್ಲ ಇಷ್ಟ ಆಯಿತು ಸರ್. ಒಂದು ಹೊಸ ಥರ ಲವ್ ಸ್ಟೋರಿ ಮತ್ತು ಹೊಸ ಥರ ಒಂದು ಛಾಯಾಗ್ರಹಣ, ಹೊಸ ಥರ ಒಂದು ರೀತಿಯಲ್ಲಿ ಚಿತ್ರಣ ತುಂಬ ಸೆರೆಹಿಡಿದವ್ರೆ. ಹ್ಯಾಟ್ಸ್ ಆಫ್ ಸರ್. ಮೂವಿ ನೋಡಿದ್ವಿ, ಸಖತ್ತಾಗೈತೆ. ಬಟ್ ಫೀಲಿಂಗ್ ಸರ್, ಫೀಲಿಂಗ್ ಅಂದರೆ ಎಮೋಷನ್ ಕ್ಯಾರಿ ಓವರ್ ಮಾಡಿದಾರಲ್ಲ, ಅದು ಇಷ್ಟ ಆಯಿತು. ಯಾರ್ದು ತಪ್ಪು ಇಲ್ಲ ಇಲ್ಲಿ. ಅಂದರೆ ಎಮೋಷನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋದರೆ ಅದೇ ಲೈಫ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಒಂದು ಸ್ವಲ್ಪ ಫೈಟ್ ಗೀಟ್ ಅದು ಇನ್ನೂ ಸ್ವಲ್ಪ ಜೋರಾಗಿರ್ಬೇಕಾಗಿತ್ತು, ಒಂದು ಸ್ವಲ್ಪ ಹಾರ್ಡ್ ಎಮೋಷನ್ ಇರಬೇಕಾಗಿತ್ತು ಅನ್ನಿಸ್ತು. ತುಂಬ ಚೆನ್ನಾಗಿದೆ ಸರ್. ನೀವು ನೋಡಿದ್ರೆ ಸಿನಿಮಾ ಸ್ಟೋರಿ ಚೆನ್ನಾಗಿದೆ, ನರೇಷನ್ ಚೆನ್ನಾಗಿದೆ, ಕ್ಯಾರೆಕ್ಟರ್ ಇಂಪ್ರೂವೈಸೇಷನ್ ಚೆನ್ನಾಗಿದೆ. ಲವ್ ಅದನ್ನ ಹೇಳ್ಬೇಕಾ ಸರ್? ಅವ್ರ ಪ್ರೊಡಕ್ಷನ್ ವ್ಯಾಲ್ಯೂನ ಆಸ್ ಅ ಯೂತ್ಸಿಗೆ ತುಂಬ ಚೆನ್ನಾಗಿ ಚಾನ್ಸ್ ಕೊಡ್ತಿದ್ದಾರೆ. ಅದನ್ನು ತಿರ್ಗಾ ಪ್ರೂವ್ ಮಾಡ್ಕೊಂಡಿದ್ದಾರೆ ರಕ್ಷಿತ್ ಸರ್. ಎಲ್ಲರೂ ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಲಿ ಮೂವಿ. ಆ್ಯಕ್ಚುಲಿ ಮೂವಿ ಮಾತ್ರ ಸಖತ್ತಾಗಿತ್ತು. ಇದು ಸೆಕೆಂಡ್ ಟೈಮ್ ನೋಡಿದ್ದು. ಅವ್ರ ಎಕ್ಸ್ಪ್ರೆಷನ್ಸ್ ಮಾತ್ರ ಮಸ್ತಿತ್ತು. ಮೂವಿ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಆ್ಯಕ್ಚುಲಿ ಅವ್ರ ಥಾಟ್ಸ್ ಬರ್ದಿದ್ದೆಲ್ಲ ಸಖತ್ತಾಗಿತ್ತು. ಅದನ್ನು ಕನ್ವೆ ಮಾಡಿದ ರೀತಿ ಚೆನ್ನಾಗಿತ್ತು. ಥ್ಯಾಂಕ್ ಯು. ಅದು ಆ್ಯಕ್ಚುಲಿ ಮೂವಿ ಅಲ್ಲ, ಒಂದು ನಾವೆಲ್ ಅದು. ಅವ್ರು ಅದನ್ನು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅಂದರೆ ಮೂವಿ ಥರ ಫೀಲ್ ಆಗೋಲ್ಲ ನೋಡ್ತಾ ಇದ್ರೆ. ಏನೋ ಒಂದು ಕಾದಂಬರಿನ ನಾವು ಇಮ್ಯಾಜಿನ್ ಮಾಡಿಕೊಂಡು ಫೀಲ್ ಮಾಡ್ತಿದ್ದೀವಿ ಅನ್ನೋ ಥರ ಅನಿಸುತ್ತೆ. ಅವ್ರು ಅಂದರೆ ಫೋಟೋಗ್ರಫಿ, ಸಿನಿಮಾಟೋಗ್ರಫಿ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೀರೋ ಎಕ್ಸ್ಪ್ರೆಷನ್, ಇಂಟರ್ವೆಲ್ ಸೀನ್ 1 ಮಿನಿಟ್ ಮುಂಚೆ ಹೀರೋದು ಒಂದು ಎಕ್ಸ್ಪ್ರೆಷನ್ ಇದೆ ಅಲ್ಲ, ಅದು ಒಂದು ಸೀನ್ ಸಾಕು. ಅವ್ರ ಆ್ಯಕ್ಟಿಂಗ್ ಅಲ್ಲಿ ಫುಲ್ ಅಂದರೆ ಏನು ಹೇಳೋದು, ಅದೊಂದು ಮಾತ್ರ ಹಿ ನೇಲ್ಡ್ ಇಟ್ ಅಂತ ಹೇಳ್ಬೋದು. ಆ್ಯಂಡ್ ಅಂಕಿತಾ ಮ್ಯಾಮ್ದು ಹೇಳೋದಾದರೆ ಲಾಸ್ಟ್ ಸೀನ್ ಅವ್ರದ್ದು ಇದೆಯಲ್ಲ, ಒಂದು ಕ್ಷಣ ಎಂಥವರಿಗೆ ಆದರೂ ಫುಲ್ ಮೈ ಜೂಮ್ ಅಂದ್ಬಿಡುತ್ತೆ. ಆ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಇಷ್ಟ ಆಯಿತು. ಓವರ್ ಆಲ್ ವೆರಿ ವೆರಿ ಬ್ಯೂಟಿಫುಲ್ ಮೂವಿ. ಆಫ್ಟರ್ ಸೋ ಲಾಂಗ್ ಇಯರ್ಸ್, ದ ಬೆಸ್ಟ್ ಮೂವಿ ಎವರ್ ವಾಚ್ಡ್.